ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಂಸಿ ಸುಧಾಕರ್ ಅವರಿಗೆ 2ನೇ ಅವಧಿಯಲ್ಲಿ ಸಚಿವ ಸ್ಥಾನ ನೀಡಲು ಒತ್ತಾಯ. ಚಿಂತಾಮಣಿಯಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಕಾಂಗ್ರೆಸ್ ಮುಖಂಡ ಶೇಖ್ ಸಾದಿಕ್. ಸಚಿವರ ಅಭಿವೃದ್ಧಿ ಕೆಲಸಗಳನ್ನು ಶ್ಲಾಘಿಸಿದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು. ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಯಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗಿ ಆಯ್ಕೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಚಿವ ಸಂಪುಟ ವಿಸ್ತರಣೆಯ ಸಂಚಲನ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಮ್ಮೆಯ ನಾಯಕ ಎಂಸಿ ಸುಧಾಕರ್ ಅವರಿಗೆ ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಎಂಬ ಬಲವಾದ ಒತ್ತಾಯ ಕೇಳಿಬಂದಿದೆ. ಚಿಂತಾಮಣಿಯ ಪ್ರವಾಸ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶೇಖ್ ಸಾದಿಕ್ ಅವರು, ಮೊದಲನೇ ಪಟ್ಟಿಯಲ್ಲಿ ಎಂಸಿ ಸುಧಾಕರ್ ಅವರ ಹೆಸರು ಇಲ್ಲದಿರುವುದಕ್ಕೆ ಇಡೀ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ತೀವ್ರ ಬೇಸರ ಮೂಡಿಸಿದೆ ಎಂದು ಹೇಳಿದ್ದಾರೆ. ಎಂಸಿ ಸುಧಾಕರ್ ಅವರು ಯಾವುದೇ ಪಕ್ಷಪಾತವಿಲ್ಲದೆ ಇಡೀ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅತ್ಯುತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ತಮ್ಮ ಸಚಿವ ಸ್ಥಾನದ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿರುವ ಅವರಿಗೆ ಮುಂದಿನ 2ನೇ ಅವಧಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಖಂಡಿತವಾಗಿಯೂ ಸಚಿವ ಸ್ಥಾನ ಹಾಗೂ ಉತ್ತಮ ಖಾತೆಯನ್ನು ನೀಡಬೇಕು ಎಂದು ಹೈಕಮಾಂಡ್, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳಿಗೆ ಚಿಂತಾಮಣಿ ತಾಲೂಕಿನ ಅಲ್ಪಸಂಖ್ಯಾತರು ಮತ್ತು ಎಲ್ಲಾ ವರ್ಗದ ಜನರ ಪರವಾಗಿ ಶೇಖ್ ಸಾದಿಕ್ ಅವರು ನೇರ ಒತ್ತಾಯ ಮಾಡಿದ್ದಾರೆ. ಅಪೂರ್ಣಗೊಂಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಎಂಸಿ ಸುಧಾಕರ್ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವುದು ಅತ್ಯಗತ್ಯವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ನೆರೆದಿದ್ದ ನಾಯಕರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ನಿನ್ನೆ ದಿನ ಏನು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆ ಹರಿಪ್ರಸಾದ್ ಸರ್ ಅವರ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈ 3 ಜನಕ್ಕೂ ಹಾಗೂ ಇವರ ಜೊತೆಯಲ್ಲಿ ಇನ್ನೇನು 13 ಜನ ಸಚಿವ ಸ್ಥಾನಗಳಾಗಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸಿದ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಆಗಿರೋ ಒಂದು ಖುಷಿಯಲ್ಲಿದ್ರೆ ಇಡೀ ಚಿಂತಾಮಣಿ ತಾಲೂಕಿನ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋವಲ್ಲಿದ್ರು. ಏನ ನೋವು ಅಂದ್ರೆ ಇಡೀ ರಾಜ್ಯದಲ್ಲಿ ಕಳೆದ ಈ 3 ವರ್ಷದಲ್ಲಿ ನನಗೆ ಕೊಟ್ಟಿರೋ ಸಚಿವ ಸ್ಥಾನಕ್ಕೆ ಅತ್ಯಂತ 20 ಗಂಟೆಗಳಲ್ಲಿ ನಮ್ಮೆಲ್ಲ ಮುಖಂಡರಿಗೆ ಹೇಳ್ದಂಗೆ ಆ ಸ್ಥಾನಕ್ಕೆ ಬೇರೆ ಬೇರೆ ಸಚಿವರು ಅವ್ರವ್ರ ಕೆಲಸ ಅವ್ರವ್ರ ಪಾರ್ಟ್ ಆಫ್ ವರ್ಕ್ ಅವ್ರು ಮಾಡಿರ್ತಾರೆ. ಆದ್ರೆ ನಮ್ಮ ಸಚಿವರ ಬಗ್ಗೆ ನಾವು ಮಾತ್ರ ಹೇಳಬೇಕು. ನಮ್ಮ ಸಚಿವರು ಅವ್ರದೇ ಆದ ಒಂದು ರೂಪರೇಷೆಗಳನ್ನು ಸೇರಿಸ್ಕೊಂಡು ಭಾನುವಾರ ಶನಿವಾರ ಮಾತ್ರ ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ಕೊಟ್ಟು ಎಲ್ಲ ಮುಖಂಡರಿಗೂ ಒಂದು ನೋವಿದೆ. ನಮ್ ಫೋನ್ ತೆಗಿಲಿಲ್ಲ, ನಾವು 24 ಗಂಟೆ ದುಡಿದ್ವು, ನಮ್ ಫೋನ್ ತೆಗಿಲಿಲ್ಲ, ನಮ್ಗೆ ಸಿಗ್ಲಿಲ್ಲ, ನಮ್ ಕಷ್ಟ ನೋವುಗಳಾಗ್ಲಿಲ್ಲ ಅಂತ ಇಷ್ಟೊಂದು ಆಪಾದನೆಗಳು ಇಟ್ಕೊಂಡ್ರು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಜವಾಬ್ದಾರಿ ಅತ್ಯುತ್ತಮವಾಗಿ ನಿರ್ವಹಿಸಿರುವ ಸಚಿವರಲ್ಲಿ ಒಬ್ಬರಾದ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಂದ್ರೆ ಸುಳ್ಳಾಗಲಾರದು. ಈ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಒತ್ತಾಯ ಏನಂದ್ರೆ ಪಕ್ಷದ ಹಿತದೃಷ್ಟಿ, ಈ ಜಿಲ್ಲೆಯ ಪಕ್ಷದ ಹಿತದೃಷ್ಟಿ, ಪಕ್ಷದಲ್ಲಿರುವ ಎಲ್ಲಾ ಮುಖಂಡರುಗಳಿಗೆ ಎಸಿಸಿ ಅಧ್ಯಕ್ಷಗಳಾಗ್ಬಹುದು, ಕೆಪಿಸಿಸಿ ಅಧ್ಯಕ್ಷಗಳಾಗ್ಬಹುದು, ಸ್ಕ್ರೀನಿಂಗ್ ಸಮಿತಿ ಮೆಂಬರ್ಗಳಾಗ್ಬಹುದು, ಸಿದ್ದರಾಮಯ್ಯ ಮೊನ್ನೆ ತಾನೇ ಅಪಾಯಿಂಟ್ಮೆಂಟ್ ಆಗಿರುವ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಧ್ಯಕ್ಷರ ಮೆಂಬರ್ ಆಗಿರುವ ಸಿದ್ದರಾಮಯ್ಯ ಅವ್ರಿಗೂ ನಮ್ಮ ಈ ಚಿಂತಾಮಣಿ ತಾಲೂಕಿನ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲಾ ವರ್ಗದ ಜನರ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ಅವ್ರನ್ನ ದಯವಿಟ್ಟು ಈ ಮೊದಲೇ ಲಿಸ್ಟಲ್ಲೇ ಸೇರ್ಪಡೆ ಮಾಡ್ಕೋಬೇಕಾಗಿತ್ತು. ಅಂತ ಒಳ್ಳೆ ಕೆಲಸ ಅವ್ರು ಮಾಡಿ ರಾಜ್ಯದಲ್ಲಿ ಒಳ್ಳೆ ಹೆಸರು ತಗೊಂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಅವ್ರು ಕೊಟ್ಟಿರೋ ಜಿಲ್ಲೆಯಲ್ಲಿ ಸಹ ಯಾವುದೇ ಪಕ್ಷಭೇದವಿಲ್ಲದೆ ಕಾನ್ಸ್ಟಿಟ್ಯೂನ್ಸಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮೆಲ್ಲರ ಗಮನಕ್ಕೂ ಇದೆ. ಇದ್ರ ಬಗ್ಗೆ ಪ್ರತ್ಯೇಕವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ನಮಗಿಲ್ಲ. ನಿಮ್ಗೆಲ್ಲ ರಿಪೋರ್ಟ್ಸ್ ಇರುತ್ತೆ. ಯಾರ್ಯಾರು ಯಾವ ಸಚಿವರು ಏನೇನು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಏನ್ ಮಾಡಿದಾರಂತೆ, ಯಾವ ಕಾರಣಕ್ಕೆ ಅವ್ರು ಮೊದಲೇ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಜಾತಿವಾರು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನ್ ಕಾರಣಕ್ಕೆ ನೀವು ಒಂದು ಮೊದಲೇ ಪಟ್ಟಿಯಲ್ಲಿ ಅವ್ರು ಸೇರಿಸಿಲ್ಲ ನಮಗಂತೂ ಗೊತ್ತಿಲ್ಲ. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ 2ನೇ ಅವಧಿಯಲ್ಲಿ ಏನು ಸಚಿವ ಸ್ಥಾನ ವಿಸ್ತರಣೆ ಆಗುತ್ತೆ ಆ ದಯವಿಟ್ಟು ನಿಮ್ಮಲ್ಲಿ ಕಳಮನವಿ ಹಾಗೂ ಒತ್ತಾಯನೂ ಮಾಡ್ತೀವಿ.
ನಮ್ಮ ಸಚಿವರಿಗೆ ಒಳ್ಳೆ ಅದೇ ಪೋರ್ಟ್ಫೋಲಿಯೋ ಕೊಟ್ಟು ಅಪೂರ್ಣಗೊಂಡಿರುವ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಿನ್ನೆ ದಿನ ಏನು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಹರಿಪ್ರಸಾದ್ ಸರ್ ಅವರ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈ 3 ಜನಕ್ಕೂ ಹಾಗೂ ಇವರ ಜೊತೆಯಲ್ಲಿ ಇನ್ನೇನು 13 ಜನ ಸಚಿವ ಸ್ಥಾನಗಳಾಗಿದ್ದಾರೆ. ಅವ್ರಿಗೆ ಎಲ್ರಿಗೂ ಅಭಿನಂದನೆ ತಿಳಿಸಿದ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಆಗಿರೋ ಒಂದು ಖುಷಿಯಲ್ಲಿದ್ರೆ ಇಡೀ ಚಿಂತಾಮಣಿ ತಾಲೂಕಿನ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಎಂ.ಸಿ. ಸುಧಾಕರಣ್ಣನವರ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋವಲ್ಲಿದ್ರು. ಏನ ನೋವು ಅಂದ್ರೆ ಇಡೀ ರಾಜ್ಯದಲ್ಲಿ ಕಳೆದ ಈ 3 ವರ್ಷದಲ್ಲಿ ನನಗೆ ಕೊಟ್ಟಿರೋ ಸಚಿವ ಸ್ಥಾನಕ್ಕೆ ಅತ್ಯಂತ 20 ಗಂಟೆಗಳಲ್ಲಿ ನಮ್ಮೆಲ್ಲ ಮುಖಂಡರಿಗೆ ಹೇಳ್ದಂಗೆ ಆ ಸ್ಥಾನಕ್ಕೆ ಬೇರೆ ಬೇರೆ ಸಚಿವರು ಅವ್ರವ್ರ ಕೆಲಸ ಅವ್ರವ್ರ ಪಾರ್ಟ್ ಆಫ್ ವರ್ಕ್ ಅವ್ರು ಮಾಡಿರ್ತಾರೆ. ಆದ್ರೆ ನಮ್ಮ ಸಚಿವರ ಬಗ್ಗೆ ನಾವು ಮಾತ್ರ ಹೇಳಬೇಕು. ನಮ್ಮ ಸಚಿವರು ಅವ್ರದೇ ಆದ ಒಂದು ರೂಪುರೇಷೆಗಳನ್ನು ಸೇರಿಸ್ಕೊಂಡು ಭಾನುವಾರ ಶನಿವಾರ ಮಾತ್ರ ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ಕೊಟ್ಟು ಎಲ್ಲ ಮುಖಂಡರಿಗೂ ಒಂದು ನೋವಿದೆ. ನಮ್ಮ ಫೋನ್ ತೆಗಿಲಿಲ್ಲ, ನಾವು 24 ಗಂಟೆ ದುಡಿದ್ವು, ನಮ್ಮ ಫೋನ್ ತೆಗಿಲಿಲ್ಲ, ನಮ್ಗೆ ಸಿಗ್ಲಿಲ್ಲ, ನಮ್ಮ ಕಷ್ಟ ನೋವುಗಳು ಆಗ್ಲಿಲ್ಲ ಅಂತ ಇಷ್ಟೊಂದು ಆಪಾದನೆಗಳು ಇಟ್ಕೊಂಡ್ರು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕೊಟ್ಟಂತ ಜವಾಬ್ದಾರಿ ಅತ್ಯುತ್ತಮವಾಗಿ ನಿರ್ವಹಿಸಿರುವ ಸಚಿವರಲ್ಲಿ ಒಬ್ಬರಾದ ಸಚಿವರು ಡಾಕ್ಟರ್ ಎಂ.ಸಿ. ಸುಧಾಕರಣ್ಣನವರು ಅಂದ್ರೆ ಸುಳ್ಳಾಗಲಾರದು. ಈ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಒತ್ತಾಯ ಏನಂದ್ರೆ ಪಕ್ಷದ ಹಿತದೃಷ್ಟಿ, ಈ ಜಿಲ್ಲೆಯ ಪಕ್ಷದ ಹಿತದೃಷ್ಟಿ, ಪಕ್ಷದಲ್ಲಿರುವ ಎಲ್ಲಾ ಮುಖಂಡರುಗಳಿಗೆ ಎಸಿಸಿ ಅಧ್ಯಕ್ಷಗಳಾಗ್ಬೋದು, ಕೆಪಿಸಿಸಿ ಅಧ್ಯಕ್ಷಗಳಾಗ್ಬೋದು, ಸ್ಕ್ರೀನಿಂಗ್ ಸಮಿತಿ ಮೆಂಬರ್ಗಳಾಗ್ಬೋದು, ಸಿದ್ದರಾಮಯ್ಯ ಮೊನ್ನೆ ತಾನೇ ಅಪಾಯಿಂಟ್ಮೆಂಟ್ ಆಗಿರುವ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಧ್ಯಕ್ಷರ ಮೆಂಬರ್ ಆಗಿರೋ ಸಿದ್ದರಾಮಯ್ಯನವ್ರಿಗೂ ನಮ್ಮ ಈ ಚಿಂತಾಮಣಿ ತಾಲೂಕಿನ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲಾ ವರ್ಗದ ಜನರ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಡಾಕ್ಟರ್ ಎಂ.ಸಿ. ಸುಧಾಕರಣ್ಣವ್ರನ್ನ ದಯವಿಟ್ಟು ಈ ಮೊದಲೇ ಲಿಸ್ಟಲ್ಲೇ ಸೇರ್ಪಡೆ ಮಾಡ್ಕೊಬೇಕಾಗಿತ್ತು. ಅಂತ ಒಳ್ಳೆ ಕೆಲಸ ಅವ್ರು ಮಾಡಿ ರಾಜ್ಯದಲ್ಲಿ ಒಳ್ಳೆ ಹೆಸರು ತಗೊಂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಅವ್ರು ಕೊಟ್ಟಿರೋ ಜಿಲ್ಲೆಯಲ್ಲಿ ಸಹ ಯಾವುದೇ ಪಕ್ಷಭೇದವಿಲ್ಲದೆ ಕಾನ್ಸ್ಟಿಟ್ಯೂನ್ಸಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮೆಲ್ಲರ ಗಮನಕ್ಕೂ ಇದೆ. ಇದ್ರ ಬಗ್ಗೆ ಪ್ರತ್ಯೇಕವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ನಮಗಿಲ್ಲ. ನಿಮ್ಗೆಲ್ಲ ರಿಪೋರ್ಟ್ಸ್ ಇರುತ್ತೆ. ಯಾರ್ಯಾರು ಯಾವ ಸಚಿವರು ಏನೇನು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಯಾವ ಕಾರಣಕ್ಕೆ ಅವ್ರು ಮೊದಲೇ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಜಾತಿವಾರು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನ್ ಕಾರಣಕ್ಕೆ ನೀವು ಮೊದಲೇ ಪಟ್ಟಿಯಲ್ಲಿ ಅವ್ರು ಸೇರಿಸಿಲ್ಲ ನಮಗಂತೂ ಗೊತ್ತಿಲ್ಲ. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ನೆಕ್ಸ್ಟ್ ಮುಂದಿನ 2ನೇ ಅವಧಿಯಲ್ಲಿ ಏನು ಸಚಿವ ಸ್ಥಾನ ವಿಸ್ತರಣೆ ಆಗುತ್ತೆ ಆ ದಯವಿಟ್ಟು ನಿಮ್ಮಲ್ಲಿ ಕಳಮನವಿ ಹಾಗೂ ಒತ್ತಾಯನೂ ಮಾಡ್ತೀವಿ. ನಮ್ಮ ಸಚಿವರಿಗೆ ಒಳ್ಳೆ ಅದೇ ಪೋರ್ಟ್ಫೋಲಿಯೋ ಕೊಟ್ಟು ಅಪೂರ್ಣಗೊಂಡಿರುವ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.